ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಆಟೋ ಚಾಲಕರಿಗೆ ಮತ್ತು ಕಾರ್ ಚಾಲಕರಿಗೆ ಕರ್ನಾಟಕ ಸರ್ಕಾರದಿಂದ ಸಿಗ್ತಕ್ಕಂಥ 5,000 ರೂಪಾಯಿ ಪರಿಹಾರ ಧನಕ್ಕೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ನಿಮಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಹೌದು, ನೀವು ಎಲ್ಲೂ ಹೋಗಬೇಕಾಗಿಲ್ಲ. ಅರ್ಜಿಯನ್ನು ನಿಮ್ಮ ಮೊಬೈಲ್ ಫೋನ್ ಮೂಲಕ ನೀವು ಈಸಿಯಾಗಿ ಸಲ್ಲಿಸ್ಬೋದು. ಅರ್ಜಿಯನ್ನು ಸಲ್ಲಿಸೋಕೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಮೊದಲು ನಿಮ್ಗೆ ತಿಳಿಸ್ತೀನಿ. ಅವೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ಅರ್ಜಿಯನ್ನು ಸಲ್ಲಿಸೋಕೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಅರ್ಜಿಯನ್ನು ಸಲ್ಲಿಸೋಕೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ವಾಹನದ ಡೀಟೇಲ್ಸ್ ಬೇಕಾಗುತ್ತೆ, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಬೇಕಾಗುತ್ತೆ, ಆಮೇಲೆ ನಿಮ್ಮ ಒಂದು ಬ್ಯಾಡ್ಜ್ ನಂಬರ್ ಬೇಕಾಗುತ್ತೆ. ಸೊ ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ರೆಡಿ ಮಾಡಿಕೊಂಡ ನಂತರ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಈ ಒಂದು ವಿಡಿಯೋನ ನಿಮ್ಮ ಒಂದು ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ ಚಾಲಕರಿಗೆ, ಆಟೋ ಚಾಲಕರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ನಮ್ಮ ಫೇಸ್ಬುಕ್ ಪೇಜನ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ನೀವೇನಾದರೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಓಕೆ, ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅನ್ಕೋತೀನಿ. ನಿಮ್ಮ ಮೊಬೈಲ್ ಫೋನ್ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಡೆಸ್ಕ್ಟಾಪ್ ಮೋಡನ್ನು ನೀವು ಮೊದಲು ಆನ್ ಮಾಡಬೇಕಾಗುತ್ತೆ. ಸೊ ಡೆಸ್ಕ್ಟಾಪ್ ಮೋಡನ್ನು ಆನ್ ಮಾಡಿಬಿಟ್ಟು ಗೂಗಲ್ಗೆ ಬನ್ನಿ. ಸೊ ಗೂಗಲ್ನಲ್ಲಿ ಸೇವಾ ಸಿಂಧು ಅಂತ ಇಲ್ಲಿ ಸರ್ಚ್ ಮಾಡಿ. ಸೊ ನೋಡ್ತಾ ಇದ್ದೀರಾ, ನಾನು ಗೂಗಲ್ನಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಸೇವಾ ಸಿಂಧು ಅಂತ ಟೈಪ್ ಮಾಡಿದ ನಂತರ ನಿಮಗೊಂದು ಸರ್ಚ್ ರಿಸಲ್ಟ್ ಬರುತ್ತೆ. ಸೊ ಇಲ್ಲಿ ನಮಗೆ ಫಸ್ಟ್ ಆಪ್ಷನ್ ಕಾಣಿಸ್ಕೊಳ್ಳುತ್ತೆ ನೋಡಿ. ಇಲ್ಲಿ ಸೇವಾ ಸಿಂಧು ಅಂತ ಫಸ್ಟ್ ಆಪ್ಷನ್, ಇಲ್ಲಿ ಫಸ್ಟ್ ರಿಸಲ್ಟ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದ್ರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಸೇವಾ ಸಿಂಧು ಒಂದು ಹೋಮ್ ಪೇಜಲ್ಲಿ ಓಪನ್ ಆಗುತ್ತೆ. ಫಸ್ಟ್ ಆಪ್ಷನನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೋಡ್ತಾ ಇದ್ರೆ ಆಟೋ ರಿಕ್ಷಾ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರಿಗೆ ಕೋವಿಡ್-19 ಅವಧಿಯಲ್ಲಿ ಪರಿಹಾರ ವಿತರಿಸುವುದಂತ ಫಸ್ಟ್ ಆಪ್ಷನ್ ಇದೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ನಿಮಗೆ ಕಂಪ್ಲೀಟ್ ಆದ ಒಂದು ಅರ್ಜಿ ಓಪನ್ ಆಗುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ನಾವು ಇದನ್ನು ನೀಟಾಗಿ ಫಿಲ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಅರ್ಜಿಯನ್ನು ನಾವು ಆಂಗ್ಲ ಭಾಷೆಯಲ್ಲಿ ಫಿಲ್ ಮಾಡಬೇಕಾಗುತ್ತೆ, ಅಂದರೆ ಇಂಗ್ಲೀಷ್ನಲ್ಲಿ ನಾವು ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಮೊದಲನೇ ಕಾಲಮ್ನಲ್ಲಿ ಅರ್ಜಿದಾರನ ಹೆಸರು, ಆಧಾರ್ ಕಾರ್ಡ್ನಲ್ಲಿ ಏನು ಹೆಸರು ಇರುತ್ತಲ್ಲ ಆ ಒಂದು ಹೆಸರನ್ನು ಇಲ್ಲಿ ಇಂಗ್ಲೀಷ್ನಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಎರಡನೇದಾಗಿ ಆಧಾರ್ ಸಂಖ್ಯೆನ ನಾವು ಇಲ್ಲಿ ಎರಡನೇ ಕಾಲಮ್ನಲ್ಲಿ ನಮೂದಿಸಬೇಕಾಗುತ್ತೆ. ಸೊ ಮೂರನೇದಾಗಿ ಮೊಬೈಲ್ ಸಂಖ್ಯೆನ ಎಂಟರ್ ಮಾಡಿ. ಸೊ ನಾಲ್ಕನೇದಾಗಿ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ಸು, ನೀವು ಯಾವ ಒಂದು ಅಡ್ರೆಸ್ಸಲ್ಲಿ ಇವಾಗ ಸದ್ಯಕ್ಕಿದ್ದೀರಾ ಆ ಒಂದು ಅಡ್ರೆಸ್ಸನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಜಿಲ್ಲೆ ಮತ್ತು ತಾಲೂಕನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ವರ್ಗ ಇದೆ ನೋಡಿ, ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ನೀವು SC ಆಗಿದ್ದರೆ SC, ST ಆಗಿದ್ದರೆ ST ಅಥವಾ ಅದರ್ಸ್ ಇದ್ದರೆ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ಇದಾದ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ನ ನಂಬರ್ ನೀವು ಕೊಡ್ತಾ ಇರೋದ್ರಿಂದ ಸೊ ಇಲ್ಲಿ ನೀವು ದೃಢೀಕರಿಸಬೇಕಾಗುತ್ತೆ. ಸೊ ಇಲ್ಲಿ ಎಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಬಾಕ್ಸು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದಾದ ನಂತರ ಈಗ ನಿಮ್ಮ ಒಂದು DL ಡೀಟೇಲ್ಸನ್ನು ನೀವು ಇಲ್ಲಿ ನಮೂದಿಸಬೇಕಾಗುತ್ತೆ. ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸ್ನ ಒಂದು ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಎರಡನೇದಾಗಿ ನಿಮ್ಮ ಒಂದು DLನ ಒಂದು ವ್ಯಾಲಿಡಿಟಿ ಡೇಟನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಂತರ ನಿಮ್ಮ ಒಂದು ಚಾಲನಾ ಅನುಜ್ಞಾ ಪತ್ರದಲ್ಲಿರ್ತಕ್ಕಂಥ ನಿಮ್ಮ ನೇಮ್ ಏನಿದೆ, ನಿಮ್ಮ DLನಲ್ಲಿ ನಿಮ್ಮ ಹೆಸರು ಏನಿದೆಯಲ್ಲ ಅದನ್ನು ಎಂಟರ್ ಮಾಡಿ. ಆಮೇಲೆ ನಿಮ್ಮ ಒಂದು ಬ್ಯಾಡ್ಜ್ ಸಂಖ್ಯೆಯನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಸೊ ಇದಂಥ ಕ್ಲಾಸ್ ಆಫ್ ವೆಹಿಕಲ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ ಮಾರ್ಕ್ ಏನಿದೆಯಲ್ಲ ಅದೆಲ್ಲ ಕಂಪಲ್ಸರಿಯಾಗಿ ನೀವು ಫಿಲ್ ಮಾಡಲೇಬೇಕು. ಸೊ ಈಗ ನಿಮ್ಮ ಒಂದು DL ಡೀಟೇಲ್ಸನ್ನು ಎಲ್ಲ ನೀಟಾಗಿ ಫಿಲ್ ಮಾಡಿದ ನಂತರ ನೀವು ಗಾಡಿ ಓಡಿಸ್ತಕ್ಕಂಥ ಒಂದು ಗಾಡಿ ಒಂದು ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ವೆಹಿಕಲ್ ನಂಬರನ್ನು ಎಂಟರ್ ಮಾಡಿ. ಸೊ ಇದಾದ ನಂತರ ನಿಮ್ಮ ಗಾಡಿಯ, ನಿಮ್ಮ ಕಾರ್ ಅಥವಾ ನಿಮ್ಮ ಒಂದು ಆಟೋದ ಒಂದು ಚಾಸಿಸ್ ನಂಬರನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ನಿಮ್ಮ ಒಂದು ನೋಂದಣಿ ಪ್ರಮಾಣ ಪತ್ರದ ಅದರಲ್ಲಿ ಏನು ಹೆಸರಿರುತ್ತಲ್ಲ, RC ಕಾರ್ಡಲ್ಲಿ ನಿಮ್ಮ ಹೆಸರಿರುತ್ತಲ್ಲ ಆ ಒಂದು ಹೆಸರನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಮೂರನೇ ಕಾಲಮ್ನಲ್ಲಿ. ಸೊ ಇದಾದ ನಂತರ ಸಾರಿಗೆ ವಾಹನದ ವರ್ಗ, ಯಾವ ಒಂದು ಕ್ಲಾಸಲ್ಲಿ ಬರುತ್ತೋ ನಿಮ್ಮ ಒಂದು ವೆಹಿಕಲ್ ಅನ್ನೋದನ್ನು ಇಲ್ಲಿ ಬರೀಬೇಕಾಗುತ್ತೆ. ಸೊ ಇದಾದ ನಂತರ ಆಸನ ಸಾಮರ್ಥ್ಯ, ನಿಮ್ಮ ಒಂದು ಸಿಟ್ಟಿಂಗ್ ಕೆಪಾಸಿಟಿ ಎಷ್ಟಿರುತ್ತೆ ವೆಹಿಕಲ್ ಅನ್ನೋದನ್ನು ಇಲ್ಲಿ ಟೈಪ್ ಮಾಡಿ. ಸೊ ಇದಾದ ನಂತರ ನಿಮ್ಮ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಗಾಡಿದು, ಸೊ ಅದರ ಒಂದು ಡೇಟನ್ನು, ವ್ಯಾಲಿಡಿಟಿ ಎಲ್ಲಿವರೆಗೆ ಇದೆ ಅನ್ನೋದನ್ನು ನೀವು ಇಲ್ಲಿ ಬರೀಬೇಕಾಗುತ್ತೆ. ಸೊ ಎಲ್ಲ ಒಂದು ಮಾಹಿತಿ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ. ಇದಾದ ನಂತರ ಕೆಳಗಡೆ ಒಂದು ಡಿಕ್ಲರೇಷನ್ ಬರುತ್ತೆ ನೋಡಿ. ಸೊ 2 ಡಿಕ್ಲರೇಷನ್ ಇದೆ ಇಲ್ಲಿ. ಸೊ ಇಲ್ಲಿ ಎಸ್ ಅಂತ 2 ಕಾಲಮ್ ಇದೆಯಲ್ಲ, ಒಂದು 2 ಕಾಲಮ್ನ ನೀವು ಇಲ್ಲಿ ನೀಟಾಗಿ ಟಿಕ್ ಮಾಡಿ, ಅದನ್ನು ಟಿಕ್ ಮಾರ್ಕ್ ಬರುತ್ತೆ ಅಲ್ಲಿ. ಸೊ ಅದನ್ನು ಸೆಲೆಕ್ಟ್ ಮಾಡಿದಿರಿ ಅಂತಂದರೆ ನಿಮ್ಮ ಒಂದು ಡಿಕ್ಲರೇಷನ್ ನೀವು ಮಾಡ್ದಂಗೆ ಆಗುತ್ತೆ. ಸೊ ಇದಾದ ನಂತರ ಕೆಳಗಡೆ ಒಂದು ವರ್ಡ್ ವೆರಿಫಿಕೇಷನ್ ಇರುತ್ತೆ ನೋಡಿ. ಅಲ್ಲೇನು ನಂಬರ್ ಇದೆಯಲ್ಲ 951424 ಅಂತ ನಿಮ್ಗೆ ಬೇರೆ ಬೇರೆ ನಂಬರ್ ಬರುತ್ತೆ. ಅದನ್ನು ನೀವು ನೀಟಾಗಿ ಕೆಳಗಡೆ ಬಾಕ್ಸ್ನಲ್ಲಿ ನೀವು ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ನೀವು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನನ್ನ ಹತ್ರ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲದಕ್ಕೆ ನಿಮಗೆ ಜಸ್ಟ್ ಫಾರ್ಮನ್ನು ಹೇಗೆ ಫಿಲಪ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇನ್ ಕೇಸ್ ನೆಕ್ಸ್ಟ್ ಸ್ಟೆಪ್ ಏನಾದರೂ ಇತ್ತು ಅಂತಂದ್ರೆ ಕೂಡ ದಯವಿಟ್ಟು ಆ ಒಂದು ನೆಕ್ಸ್ಟ್ ಸ್ಟೆಪ್ಪನ್ನು ನೀವು ಕಂಪ್ಲೀಟ್ ಮಾಡಿದ ನಂತರ ನಿಮ್ಮ ಒಂದು ಅರ್ಜಿ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ಈಸಿಯಾಗಿ ನಿಮ್ಮ ಮೊಬೈಲ್ ಫೋನ್ ಮೂಲಕನೇ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ಕೂಡಲೇ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.